ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗೋಣ. ಇವತ್ತಿನ ತರಗತಿಯೊಳಗೆ ಅಲಂಕಾರಗಳ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇವತ್ತಿನ ವಿಶೇಷವಾಗಿ ತರಗತಿಯೊಳಗೆ ಏನೇನೆಲ್ಲ ಚರ್ಚೆ ಮಾಡ್ತಾವಪ್ಪ ಅಂದ್ರೆ ಅರ್ಥಾಲಂಕಾರ ಮತ್ತು ಶಬ್ದಾಲಂಕಾರಗಳ ಬಗ್ಗೆ ಇವತ್ತಿನ ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಅಲಂಕಾರ ಅಂದರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಈ ಹಿಂದೆ ಛಂದಸ್ಸ ಬಗ್ಗೆ ನೋಡ್ತಾ ಹೋಗ್ತೀವಿ. ಪದ್ಯ ರಚನಾ ನಿಯಮಗಳನ್ನು ತಿಳಿಸುವಂಥ ಶಾಸ್ತ್ರವೇ ಛಂದಸ್ಸು ಅಂತ ಕರಿತಾ ಹೋಗ್ತೀವಿ. ಅದೇ ರೀತಿಯೊಳಗೆ ಅಲಂಕಾರ ಅಂದ್ರೆ ಸೌಂದರ್ಯವನ್ನು ಹೆಚ್ಚಿಸುವಂಥ ಸಾಧನ ಅಂತ ಕರಿತಾ ಹೋಗ್ತೀವಿ. ಯಾವ ರೀತಿ ದೇಹದ ಸೌಂದರ್ಯವನ್ನು ಹೆಚ್ಚಿಸಲು ಅಲಂಕಾರ ಮಾಡಿಕೊಳ್ಳುತ್ತೇವೆ, ಅದೇ ರೀತಿ ತಾನು ಆಡುವ ಮಾತಿಗೂ ರಚಿಸುವ ಸಾಹಿತ್ಯಗೂ ಅಲಂಕಾರ ಮಾಡುತ್ತದೆ ಅಂತ ಈ ರೀತಿ ಅಂದರೆ ಸೌಂದರ್ಯವನ್ನು ಹೆಚ್ಚಿಸುವಂತೆ ಮಾಡ್ತಾ ಹೋಗ್ತೈತಿ. ಅಂದರೆ ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಮೂಡಿದನು ಅಂತ ಈ ಒಂದು ವಾಕ್ಯವನ್ನು ಹೇಳುವಂಥ ಬದಲಿಗೆ ಪೂರ್ವ ದಿಕ್ಕಿನಲ್ಲಿ ಮೂಡಿದ ಸೂರ್ಯನು ಮುತ್ತೈದೆಯ ಹಣೆಯಲ್ಲಿರುವ ಕುಂಕುಮದಂತೆ ಕಂಡನು. ಅಂದ್ರೆ ಅಲಂಕಾರಿತವಾಗಿ ಅದಕ್ಕೆ ಮೆರುಗು ನೀಡುತ್ತಾ ಸೌಂದರ್ಯವನ್ನು ನೀಡುತ್ತಾ ಈ ರೀತಿಯಾಗಿ ಆ ಪೂರ್ವ ದಿಕ್ಕಿನಲ್ಲಿ ಸೂರ್ಯನ ಮೂಡ್ತಾ ಇದ್ದಾನೆ. ಯಾವ ರೀತಿ ಮೂಡ್ತಾ ಇದ್ದಾನಂತ ಅಲಂಕಾರವಾಗಿ ಸೌಂದರ್ಯಯುತವಾಗಿ ಹೇಳುವಂಥ ಪದ ಯಾವ ರೀತಿ ಅಂದರೆ ಪೂರ್ವ ದಿಕ್ಕಿನಲ್ಲಿ ಮೂಡಿದ ಸೂರ್ಯನು ಮುತ್ತೈದೆಯ ಹಣೆಯಲ್ಲಿರುವ ಕುಂಕುಮದಂತೆ ಕಂಡನು ಅಂತಂದು ಈ ಒಂದು ಮಾತಿನ ಸೌಂದರ್ಯ ಏನಾಗ್ತೈತಿ, ಸೌಂದರ್ಯ ಹೆಚ್ಚುತ್ತಾ ಹೋಗ್ತೈತಿ. ಅಂದರೆ ಈ ವಾಕ್ಯದಲ್ಲಿ ಏನು ನೋಡ್ತಾ ಹೋಗ್ತೀವಿ, ಉಪಮಾ ಅಲಂಕಾರವನ್ನು ನೋಡ್ತಾ ಹೋಗ್ತೀವಿ. ಬನ್ನಿ ಈ ಒಂದು ತರಗತಿಯೊಳಗೆ ಈ ಅಲಂಕಾರದ ಬಗ್ಗೆ ವಿಧಗಳ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡ್ತಾವೆ. ಈ ಅಲಂಕಾರದೊಳಗೆ ಏನು ನೋಡ್ತಾವಪ್ಪ ಅಂದ್ರೆ ಎರಡು ವಿಧಗಳನ್ನು ನೋಡ್ತಾ ಹೋಗ್ತೀವಿ. ಒಂದನೇದು ಶಬ್ದ ಅಲಂಕಾರ, ಇನ್ನೊಂದು ಅರ್ಧ ಅಲಂಕಾರ ಅಂತಂದು ವರ್ಗೀಕರಣವನ್ನು ಮಾಡ್ತಾ ಹೋಗ್ತೀವಿ. ಎಷ್ಟು ವರ್ಗೀಕರಣ? ಅಲಂಕಾರದೊಳಗೆ ಶಬ್ದ ಅಲಂಕಾರ, ಇನ್ನೊಂದು ಅರ್ಧ ಅಲಂಕಾರ ಅಂತಂದು ವರ್ಗೀಕರಣವನ್ನು ಮಾಡ್ತೀವಿ. ಜೊತೆಗೆ ಈ ಒಂದು ಎರಡು ವಿಧಗಳನ್ನು ಕಾಣ್ತಾ ಹೋಗ್ತೀವಿ. ಈ ಶಬ್ದ ಅಲಂಕಾರ ಅಂದರೆ ಏನಪ್ಪ ಅಂದ್ರೆ ಶಬ್ದ ಅಥವಾ ಪದಗಳ ಜೋಡಣೆಯ ಮೂಲಕ ಕಾವ್ಯ ಅಥವಾ ಮಾತಿನ ಸೌಂದರ್ಯ ಹೆಚ್ಚಿತಪ್ಪ ಅಂದ್ರೆ ಅದನ್ನು ಶಬ್ದ ಅಥವಾ ಪದಗಳ ಜೋಡಣೆಯ ಮೂಲಕ ಕಾವ್ಯ ಮಾತಿನ ಸೌಂದರ್ಯ ಹೆಚ್ಚಿತಪ್ಪ ಅಂದ್ರೆ ಅದನ್ನು ಶಬ್ದ ಅಲಂಕಾರ ಅಂತ ಹೇಳ್ತಾವೆ. ಹೆಸರಿಲ್ಲ ಐತಿ ಶಬ್ದ ಅಲಂಕಾರ ಅಂದರೆ ಶಬ್ದಗಳ ಅಥವಾ ಶಬ್ದದ ಪದಗಳ ಜೋಡಣೆಯ ಮೂಲಕ ಕಾವ್ಯ ಅಥವಾ ಮಾತಿನ ಸೌಂದರ್ಯ ಹೆಚ್ಚುತ್ತಪ್ಪ ಅಂದ್ರೆ ಅದನ್ನು ಶಬ್ದಾಲಂಕಾರ ಅಂತ ಹೇಳ್ತಾ ಹೋಗ್ತೀವಿ. ಜೊತೆಗೆ ಪದಗಳ ಅರ್ಥ ಚಮತ್ಕಾರದಿಂದ ಕಾವ್ಯದ ಅರ್ಥದ ಸೌಂದರ್ಯ ಹೆಚ್ಚುತ್ತಪ್ಪ ಅಂದ್ರೆ ಅದನ್ನು ಅರ್ಥಾಲಂಕಾರ ಅಂತಂದು ಹೇಳ್ತಾ ಹೋಗ್ತೀವಿ. ಹೇಳಿದ್ವಿ ಎರಡು ವಿಧಗಳನ್ನು ನೋಡ್ತಾ ಹೋದ್ವಿ ಅಂತ ಹೇಳಿದ್ವಿ. ಒಂದನೇದು ಶಬ್ದಾಲಂಕಾರ, ಎರಡನೇದು ಅರ್ಥಾಲಂಕಾರ. ಹಾಗಾದ್ರೆ ಶಬ್ದಾಲಂಕಾರ ಅಂದರೆ ಏನಪ್ಪ ಅಂದ್ರೆ ಶಬ್ದಗಳ ಮೂಲಕ ಅಥವಾ ಶಬ್ದಗಳ ಪದಗಳ ಜೋಡಣೆಯ ಮೂಲಕ ಮಾತಿನ ಅಥವಾ ಕಾವ್ಯದ ಸೌಂದರ್ಯ ಹೆಚ್ಚುತ್ತಪ್ಪ ಅಂದ್ರೆ ಶಬ್ದದ ಅಲಂಕಾರ ಅಂತ ಹೇಳ್ತಾ ಹೋಗ್ತೀವಿ. ಅರ್ಥಾಲಂಕಾರ ಅಂದ್ರೆ ಪದಗಳ ಅರ್ಥ ಚಮತ್ಕಾರದಿಂದ ಕಾವ್ಯ ಅಥವಾ ಮಾತಿನ ಸೌಂದರ್ಯ ಹೆಚ್ಚುತ್ತಪ್ಪ ಅಂದ್ರೆ ಅದನ್ನು ಅರ್ಥಾಲಂಕಾರ ಅಂತ ಹೆಸರಲ್ಲೇ ಐತೆ. ಶಬ್ದಗಳ ಮೂಲಕ ಪದಗಳ ಅರ್ಥಗಳ ಮೂಲಕ ಇವುಗಳನ್ನು ಏನು ಮಾಡ್ತಾ ಹೋಗ್ತೀವಿ, ಗುರುತಿಸುವಂಥ ಅದನ್ನು ಕಾಣ್ತಾ ಹೋಗ್ತೀವಿ. ಹಾಗಾದ್ರೆ ಶಬ್ದಾಲಂಕಾರವನ್ನು ಮೊದಲು ನೋಡ್ತಾ ಹೋಗೋಣ. ಶಬ್ದಾಲಂಕಾರದಲ್ಲಿ ಅಲ್ಲಿಯೂ ಕೂಡ ಏನು ನೋಡ್ತಾ ಹೋಗ್ತೀವಿ, ಮೂರು ವಿಧಗಳನ್ನು ನೋಡ್ತಾ ಹೋಗ್ತೀವಿ. ಯಾವ್ಯಾವು? ಅನುಪ್ರಾಸ, ಎರಡನೇದು ಯಮಕ, ಮೂರನೇದು ಚಿತ್ರಕವಿತ್ವ. ಯಾವುದು? ಮೂರನೇದು ಚಿತ್ರಕವಿತ್ವ. ಯಾವುದ್ರೊಳಗೆ? ಶಬ್ದಾಲಂಕಾರದೊಳಗೆ ಮೂರು ವಿಧಗಳನ್ನು ನೋಡ್ತಾ ಹೋಗ್ತೀವಿ. ಅನುಪ್ರಾಸ, ಯಮಕ, ಚಿತ್ರಕವಿತ್ವ ಅಂತಂದು ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಅನುಪ್ರಾಸವನ್ನು ಮೊದಲನೇದಾಗಿ ನೋಡೋಣ. ಮತ್ತು ಅನುಪ್ರಾಸದೊಳಗೂ ಮತ್ತೆ ಎರಡು ವಿಧಗಳನ್ನು ನೋಡ್ತಾ ಹೋಗ್ತೀವಿ. ಯಾವುದು? ನೃತ್ಯಾನುಪ್ರಾಸ, ಎರಡನೇದು ಚೇಕಾನುಪ್ರಾಸ. ಯಾವ ಪ್ರಾಸದೊಳಗೆ? ಅನುಪ್ರಾಸದೊಳಗೆ ಎರಡು ವಿಧಗಳನ್ನು ಕಾಣ್ತಾ ಹೋಗ್ತೀವಿ. ಯಾವುದು? ನೃತ್ಯಾನುಪ್ರಾಸ, ಎರಡನೇದು ಚೇಕಾನುಪ್ರಾಸ. ಹಾಗಾದ್ರೆ ಇವುಗಳ ಬಗ್ಗೆ ಒಂದೊಂದಾಗಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ನೃತ್ಯಾನುಪ್ರಾಸದ ಬಗ್ಗೆ ನೋಡ್ತಾ ಹೋಗೋಣ. ಯಾವುದು? ನೃತ್ಯಾನುಪ್ರಾಸದ ಬಗ್ಗೆ ಅಂದ್ರೆ ನೃತ್ಯಾನುಪ್ರಾಸ ಅಂದರೆ ಏನಪ್ಪ ಅಂದ್ರೆ ಒಂದು ಅಥವಾ ಎರಡು ವ್ಯಂಜನಾಕ್ಷರಗಳು ಪದ್ಯದ ಸಾಲುಗಳಲ್ಲಿ ಮತ್ತೆ ಮತ್ತೆ ಬಂದರೆ ಅಂದರೆ ಪುನರಾವರ್ತನೆಗೊಂಡರೆ ಅದನ್ನು ನೃತ್ಯಾನುಪ್ರಾಸ ಅಂತಂದು ಕರಿತಾ ಹೋಗ್ತೀವಿ. ಯಾವ ರೀತಿಯಪ್ಪ ಅಂದ್ರೆ ಈ ಒಂದು
ಸಾಲಿನೊಳಗೆ ಪದ್ಯದ ಒಂದು ಸಾಲಿನೊಳಗೆ ಒಂದು ಅಥವಾ ಎರಡು ವ್ಯಂಜನಾಕ್ಷರಗಳು ಏನು ಮಾಡ್ತಾ ಹೋಗ್ತವಪ್ಪ ಅಂದ್ರೆ ಪದೇ ಪದೇ ಪುನರಾವರ್ತನೆ ಅಂದ್ರೆ ಅದೇ ಸಾಲಿನೊಳಗೆ ಎರಡು ವ್ಯಂಜನಾಕ್ಷರಗಳು ಏನಾಗ್ತಾವೆ ಒಳಮಳ ತಿರ್ಗಾ ಮರ ಪುನರಾವರ್ತನೆ ಆದಪ್ಪ ಅಂದ್ರೆ ಅದು ನೇರವಾಗಿ ಹೇಳ್ತಾ ಹೋಗ್ತೀವಿ, ಅದು ವೃತ್ತಾನುಪ್ರಾಸ ಅಂತಂತ ಹೇಳ್ತಾ ಹೋಗ್ತೀವಿ. ಇಲ್ಲಿ ಉದಾಹರಣೆ ಐತಿ, ಗಿಳಿಗಳ ಬಳಗಗಳು ನಳಿಸಿ ಬೆಳೆದ ಕಳವೆಯ ಎಳೆಯ ಕಾಳಿಗೆ ಎಳೆಸಿ ಬಂದವು ಅಂತಂದು ಹೇಳ್ತಾ ಹೋಗ್ತೀವಿ. ಈ ಉದಾಹರಣೆದಾಗ ನೋಡ್ತಾ ಹೋಗ್ರಿ, ಇದು ಕ ಮತ್ತು ಳ ವ್ಯಂಜನಾಕ್ಷರಗಳು ಏನು ಪದೇ ಪದೇ ಪುನರಾವರ್ತನೆ ಆಗ್ತಾ ಹೋಗ್ತವೆ. ಹಾಗಾಗಿ ಈ ಒಂದು ಉದಾಹರಣೆ ಏನಾಗ್ತದಪ್ಪ ಅಂದ್ರೆ ವೃತ್ತಾನುಪ್ರಾಸ ಆಗೋದನ್ನು ಕಾಣ್ತಾ ಹೋಗ್ತೀವಿ. ಮತ್ತೆ ಮುಂದುವರೆದು ನೋಡ್ತಾ ಹೋಗೋಣ, ಚೇಕಾನುಪ್ರಾಸ. ಚೇಕಾನುಪ್ರಾಸ ಅಂದರೆ ಏನಪ್ಪ ಅಂದ್ರೆ ಎರಡೆರಡು ವ್ಯಂಜನಗಳು ಪುನರಾವರ್ತನೆಗೊಂಡರೆ ಅದನ್ನು ಚೇಕಾನುಪ್ರಾಸ ಅಂತ ಹೇಳ್ತಾ ಹೋಗ್ತೀವಿ. ಅಲ್ಲಿ ವೃತ್ತಾನುಪ್ರಾಸದೊಳಗೆ ಎರಡು ವ್ಯಂಜನಾಕ್ಷರಗಳು ಒಂದು ಪದ್ಯದ ಸಾಲಿನಲ್ಲಿ ಮತ್ತೆ ಮತ್ತೆ ಕಂಡು ಬಂದರೆ ಅದನ್ನು ವೃತ್ತಾನುಪ್ರಾಸ ಅಂತ ಹೇಳ್ತಾ ಹೋಗ್ತೀವಿ. ಆದರೆ ಚೇಕಾನುಪ್ರಾಸದೊಳಗೆ ಎರಡೆರಡು ವ್ಯಂಜನಗಳು ಪುನರಾವರ್ತನೆಗೊಂಡರೆ ಅದನ್ನು ಚೇಕಾನುಪ್ರಾಸ ಅಂತಂದು ಕರಿತಾ ಹೋಗ್ತೀವಿ. ಅಂದರೆ ಎರಡೆರಡು ವ್ಯಂಜನಗಳು, ಇಲ್ಲಿ ಎರಡು ವ್ಯಂಜನಗಳು ಏನು ಮಾಡ್ತಾ ಹೋಗ್ತಾವೆ ಇಲ್ಲಿ ಪದೇ ಪದೇ ಪುನರಾವರ್ತನೆ ಆಗ್ತಾವೆ. ಆದರೆ ಚೇಕಾನುಪ್ರಾಸದೊಳಗೆ ಎರಡು ವ್ಯಂಜನಗಳು ಜೊತೆಗೂಡಿ ಪುನರಾವರ್ತನೆಗೊಂಡಪ್ಪ ಅಂದ್ರೆ ಅವುಗಳನ್ನ ಏನಂತ ಕರಿತಾವಪ್ಪ ಅಂದ್ರೆ ಚೇಕಾನುಪ್ರಾಸ ಅಂತ ಕರಿತಾ ಹೋಗ್ತೀವಿ. ಉದಾಹರಣೆ ಐತಿ, ಕೆಲದೊಳ್ ಪುಳಿಂದಿಯರೆ ಪೆರ್ಬುಲಿ ಬಂದೊಡ ಮಂಜನಳಕ್ಕ ನೋಡಂ ಚಲದಿಂ ಕಾಡಂ ಸಲೆ ಪಸಿವಂ ಮರೆದ ದಣಿದು ಪೇಡಂ ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ಕೆಲದೊಳ್ ಪುಳಿಂದಿಯರೆ ಪೆರ್ಬುಲಿ ಬಂದೊಡ ಮಂಜನಳಕ್ಕ ನೋಡಂ ಚಲದಿಂ ಕಾಡಂ ಸಲೆ ಪಸಿವಂ ಮರೆದು ದಣಿದು ಬೇಡಂ ಅಂದ್ರೆ ಇಲ್ಲಿ ನೋಡಂ ಕಾಡಂ ಬೇಡಂ ಅಂದರೆ ಎರಡೆರಡು ವ್ಯಂಜನಗಳು ಪುನರಾವರ್ತನೆಗೊಂಡಪ್ಪ ಅಂದ್ರೆ ಅದನ್ನು ಚೇಕಾನುಪ್ರಾಸ ಅಂತಂದು ಕರಿತಾ ಹೋಗ್ತೀವಿ. ಇದು ಯಾವುದ್ರೊಳಗೆ ಅನುಪ್ರಾಸದೊಳಗೆ ವೃತ್ತಾನುಪ್ರಾಸ ಚೇಕಾನುಪ್ರಾಸ ಅಂತ ನೋಡ್ತಾ ಹೋಗ್ತೀವಿ. ವೃತ್ತಾನುಪ್ರಾಸದೊಳಗೆ ಒಂದು ಅಥವಾ ಎರಡು ವ್ಯಂಜನಾಕ್ಷರಗಳು ಪದ್ಯದ ಸಾಲುಗಳು ಮತ್ತೆ ಮತ್ತೆ ಪುನರಾವರ್ತನೆಗೊಂಡಪ್ಪ ಅಂದ್ರೆ ವೃತ್ತಾನುಪ್ರಾಸ ಅಂತ ಕರಿತಾ ಹೋಗ್ತೀವಿ. ಚೇಕಾನುಪ್ರಾಸ ಅಂದರೆ ಎರಡು ವ್ಯಂಜನಗಳು ಪುನರಾವರ್ತನೆಗೊಂಡಪ್ಪ ಅಂದ್ರೆ ಚೇಕಾನುಪ್ರಾಸ ಅಂತಂದು ಕರಿತಾ ಹೋಗ್ತೀವಿ. ಹಾಗಾದ್ರೆ ಮುಂದುವರೆದು ನೋಡ್ತಾ ಹೋಗೋಣ, ಯಮಕ ಅಂತಂದು ನೋಡ್ತಾ ಹೋಗೋಣ. ಯಮಕ ಅಲಂಕಾರ ಅಂತ ಹೇಳ್ತಾ ಹೋಗ್ತೀವಿ. ಯಮಕ ಅಲಂಕಾರ ಅಂದರೆ ಏನಪ್ಪ ಅಂದ್ರೆ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಅಕ್ಷರಗಳುಳ್ಳ ಪದಭಾಗವಾಗಲಿ ಒಂದು ಪದ್ಯದ ಆದಿ ಮಧ್ಯ ಅಂತ್ಯದಲ್ಲಿ ನಿಯತವಾಗಿ ಪುನಃ ಬಂದರೆ ಅದು ಏನಾಗ್ತೈತಪ್ಪ ಅಂದರೆ ಯಮಕ ಅಲಂಕಾರ ಆಗ್ತೈತಿ. ಅಲ್ಲಿ ಎರಡು ವ್ಯಂಜನಗಳು ನೋಡಿದ್ವಿ, ಅಲ್ಲಿ ವೃತ್ತಾನುಪ್ರಾಸದ ಒಂದೇ ಎರಡು ವ್ಯಂಜನಗಳು, ಚೇಕಾನುಪ್ರಾಸ ಒಂದೆರಡು ವ್ಯಂಜನಗಳು ನೋಡ್ತಾ ಹೋದ್ವಿ. ಆದರೆ ಯಮಕ ಅಲಂಕಾರದೊಳಗೆ ಮೂರು ಅಥವಾ ಮೂರಕ್ಕಿಂತ ಅಕ್ಷರಗಳು ಪದ ಆಗಲಿ ಅಥವಾ ಪದಭಾಗವಾಗಲಿ ಅದು ಏನಾಗ್ತೈತಪ್ಪ ಅಂದ್ರೆ ಆದಿ ಮಧ್ಯ ಅಂತ ನಿಯಮಿತವಾಗಿ ಏನಾದರೂ ಪುನಃ ಬಂತಪ್ಪ ಅಂದ್ರೆ ಅದನ್ನು ನೇರವಾಗಿ ಹೇಳ್ತಾ ಹೋಗ್ತೀವಿ ಯಮಕ ಅಲಂಕಾರ ಅಂತ ಹೇಳ್ತಾ ಹೋಗ್ತೀವಿ. ಇಲ್ಲಿ ಉದಾಹರಣೆ ಐತಿ, ಅಮಳ್ಗಳ್ ನಯ ವಿಕ್ರಮ ಗುಣ ತಮಳ್ಗಳ್ ನೃಪಶಾಸ್ತ್ರ ಪರಿಣಿತರ ವರಂ ಸಮರದೊಳಗಗ್ರ ಶೌರ್ಯಂ ಸಮರಸ ಸಂಪನ್ನ ನಾವು ಧಾರಣಪ್ಪನ್ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಇಲ್ಲಿ ಮೂರು ಪದಗಳು ಕಾಣ್ತಾ ಹೋಗ್ತವೆ. ಅಮಳ್ಗಳ್ ಮಳ್ಗಳ್ ಮರ ಸಮರದು ಸಮರಸ ಅಂತ. ಅಂದ್ರೆ ಇಲ್ಲಿ ಆದಿ ಭಾಗದಲ್ಲಿ ನಿಯಮಿತವಾಗಿ ಏನು ಮಾಡ್ತಾ ಇದ್ದವು ಬರ್ತಾವೆ, ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ಪದಗಳು ಬರ್ತಾ ಇದ್ದವು. ಹಾಗಾಗಿ ಇದು ಈ ಒಂದು ಅಲಂಕಾರವನ್ನು ಯಮಕ ಅಲಂಕಾರ ಅಂತಂದು ಕರಿತಾ ಹೋಗ್ತೀವಿ. ಮತ್ತು ಮುಂದುವರೆದು ನೋಡ್ತಾ ಹೋಗೋಣ, ಚಿತ್ರಕವಿತ್ವ ಅಂದರೆ ಏನಪ್ಪ ಅಂದ್ರೆ ಈ ಪ್ರೌಢ ಪಂಡಿತ ಕವಿಗಳು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ತಮ್ಮ ಬುದ್ಧಿ ಕೌಶಲ್ಯದಿಂದ ವೈಚಿತ್ರ್ಯಪೂರ್ಣವಾಗಿ ಅಕ್ಷರಗಳನ್ನು ಪದಗಳನ್ನು ಜೋಡಿಸಿ ಪದ್ಯ ರಚನೆ ಮಾಡ್ತಾ ಹೋಗ್ತಾರೆ. ಇದಕ್ಕೆ ಏನಂತ ಕರಿತಾರಪ್ಪ ಅಂದ್ರೆ ಚಿತ್ರಕವಿತ್ವ ಅಥವಾ ಬಂಧ ಅಂತಂದು ಕರಿತಾ ಹೋಗ್ತಾರೆ. ಇದರಲ್ಲಿ ಏನು ನೋಡ್ತಾವಪ್ಪ ಅಂದ್ರೆ ಅನೇಕ ಪ್ರಕಾರಗಳನ್ನು ನೋಡ್ತಾ ಹೋಗ್ತೀವಿ. ನೈರುಷ್ಟ್ಯ, ತಾಲವ್ಯ, ಏಕಾಕ್ಷರ, ದಿವ್ಯಾಕ್ಷರ, ತ್ರಯಾಕ್ಷರ, ಆರಬಂಧ, ಮೃಜಬಂಧ ಅಂತಂದು ಪ್ರಕಾರಗಳನ್ನು ಚಿತ್ರಕವಿತ್ವದೊಳಗೆ ನೋಡ್ತಾ ಹೋಗ್ತೀವಿ. ಎಲ್ಲಿ ಚಿತ್ರಕವಿತ್ವದೊಳಗೆ ಇವಿಷ್ಟೇನಪ್ಪ ಅಂದ್ರೆ ಶಬ್ದಾಲಂಕಾರದೊಳಗಿರುವಂಥ ಅಲಂಕಾರಗಳನ್ನು ನೋಡ್ತಾ ಹೋಗ್ತೀವಿ. ಶಬ್ದಾಲಂಕಾರದೊಳಗೆ ಮತ್ತೆ ನೋಡ್ತಾ ಹೋಗ್ತೀವಿ ಅನುಪ್ರಾಸ, ಯಮಕ, ಚಿತ್ರಕವಿತ್ವ ಅಂತ ನೋಡ್ತಾ ಹೋಗ್ತೀವಿ. ಅನುಪ್ರಾಸದೊಳಗೆ ವೃತ್ತಾನುಪ್ರಾಸ, ಚೇಕಾನುಪ್ರಾಸ ಅಂತಂದು ಒಟ್ಟಾರೆಯಾಗಿ ಈ ಶಬ್ದಾಲಂಕಾರದೊಳಗೆ ನೋಡ್ತಾ ಹೋದ್ವಿ. ಮತ್ತೆ ಮುಂದುವರೆದು ನೋಡ್ತಾ ಹೋಗೋಣ, ಅರ್ಥಾಲಂಕಾರಗಳ ಬಗ್ಗೆ ನೋಡ್ತಾ ಹೋಗೋಣ. ಅರ್ಥಾಲಂಕಾರ ಅಂದ್ರೆ ಪದಗಳ ಒಂದು ಅರ್ಥದ ಮೂಲಕ ಕಾವ್ಯ ಮತ್ತು ಮಾತಿನ ಸೌಂದರ್ಯ ಹೆಚ್ಚಿತಪ್ಪ ಅಂದ್ರೆ ಅದನ್ನು ಅರ್ಥಾಲಂಕಾರ ಅಂತಂದು ಕರಿತಾ ಹೋಗ್ತೀವಿ.
ನೇರವಾಗಿ ಅರ್ಥಾಲಂಕಾರದಲ್ಲಿ ಸಾಕಷ್ಟು ಏನು ವಿಧಗಳನ್ನು ಕಾಣ್ತಾ ಹೋಗ್ತೀವಿ. ಅದರಲ್ಲಿ ಮುಖ್ಯವಾಗಿ ನೋಡ್ತಾ ಹೋಗೋಣ ಉಪಮಾಲಂಕಾರದ ಬಗ್ಗೆ ನೋಡ್ತಾ ಹೋಗೋಣ. ಉಪಮಾಲಂಕಾರ ಅಂದರೆ ಏನಪ್ಪ ಅಂದ್ರೆ ಇಲ್ಲಿ ಉದಾಹರಣೆ ನೋಡ್ತಾ ಹೋಗೋಣ. ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲೆರೆದಂತೆ. ಅಂದ್ರೆ ನೀಚರಿಗೆ ಉಪಕಾರ ಮಾಡೋದು ಏನೋ ಪ್ರಯೋಜನವಿಲ್ಲ, ಹಾಗೆಯೇ ಹಾವಿಗೆ ಹಾಲೆರೆಯುವುದರಿಂದ ಪ್ರಯೋಜನ ಇಲ್ಲ ಅಂತ ಅನ್ನೋದು ಈ ಒಂದು ವಾಕ್ಯದ ಅರ್ಥ. ಹಾಗಾದರೆ ಈ ಒಂದು ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲೆರೆದಂತೆ ಅಂತ ಐತಲ್ಲ, ಈ ಒಂದು ವಾಕ್ಯವು ಏನ ಉಪಮಾಲಂಕಾರಕ್ಕೆ ಗುರುತಿಸ್ತಾವಪ್ಪ ಅಂದ್ರೆ ಇಲ್ಲಿ ಅಂತ್ಯ ಎಂಬ ಪದವನ್ನು ಬರ್ತೈತಿ. ಎಲ್ಲಿ ಉಪಮಾಲಂಕಾರದೊಳಗೆ ಅಂತ್ಯ ಎಂಬ ಪದವನ್ನು ಬಂದಾಗ ಅದು ಏನಾಗ್ತೈತಿ, ಉಪಮಾಲಂಕಾರ ಆಗೋದನ್ನು ಮುಖ್ಯವಾಗಿ ಕಾಣ್ತಾ ಹೋಗ್ತದೆ. ಹಾಗಾದ್ರೆ ಈ ನೀಚರಿಗೆ ಮಾಡುವಂಥ ಉಪಕಾರ ಏನಾಗ್ತೈತಪ್ಪ ಅಂದ್ರೆ ವರ್ಣ್ಯ ಅಂದ್ರೆ ವರ್ಣಿಸಲ್ಪಡುವಂಥ ವಾಕ್ಯ ಆಗ್ತೈತಿ. ಇದನ್ನು ಏನಂತ ಕರಿತೀವಪ್ಪ ಅಂದ್ರೆ ಉಪಮೇಯ ಅಂತಂತ ಕರಿತಾ ಹೋಗ್ತೀವಿ. ಹಾವಿಗೆ ಎರೆದ ಹಾಲು ಅವರ್ಣ್ಯ ಅಂದ್ರೆ ಇದನ್ನು ಉಪಮಾನ ಅಂತ ಕರಿತಾ ಹೋಗ್ತೀವಿ. ಅಂತ್ಯ ಎಂಬುದು ಏನಪ್ಪ ಅಂದ್ರೆ ಈ ಒಂದು ವಾಚಕ ಪದ ಅಂತ ನೋಡ್ತಾ ಹೋಗ್ತೀವಿ. ಉಪಮೇಯಕ್ಕೂ ಉಪಮಾನಕ್ಕೂ ಇರುವ ಸಂಬಂಧವನ್ನು ಅಂದರೆ ಹೋಲಿಕೆಯ ಸಂಬಂಧವನ್ನು ಸೂಚಿಸುವಂಥ ಪದವನ್ನು ಏನಂತ ಕರಿತಾವಪ್ಪ ಅಂದ್ರೆ ಉಪಮಾಲಂಕಾರ ಅಂತಂದು ಕರಿತಾ ಹೋಗ್ತೀವಿ. ಹಾಗಾಗಿ ಏನಕ್ಕಂತಂದ್ರೆ ಎರಡು ವಸ್ತುಗಳಿಗೆ ಪರಸ್ಪರ ಇರುವಂಥ ಹೋಲಿಕೆಯನ್ನು ಹೇಳುವುದೇ ಉಪಮಾಲಂಕಾರ. ಅಂದ್ರೆ ಎರಡು ವಸ್ತುಗಳು ಇರ್ತಾವಲ್ಲ, ಆ ಎರಡು ವಸ್ತುಗಳಿಗೆ ಪರಸ್ಪರ ಏನದು ಹೊಂದಾಣಿಕೆ ಅಥವಾ ಹೋಲಿಕೆಯನ್ನು ತೋರಿಸುವುದೇ ಇದು ಉಪಮಾಲಂಕಾರ ಅನ್ನಿಸ್ಕೊಳ್ತಾ ಹೋಗ್ತದೆ. ಹಾಗಾದರೆ ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳೋಣ. ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು. ಯಾರು ಅಲಂಕಾರ ಕಲ್ತಿರ್ತಾರೆ ನೇರವಾಗಿ ಉಪಮಾಲಂಕಾರ ಹೇಳ್ತಾರೆ. ಯಾಕೆ ಮದಗಜಗಳಂತೆ, ಇಲ್ಲಿ ಅಂತ್ಯ ಎಂಬ ಪದ ಐತಿ, ನೇರವಾಗಿ ಹೇಳ್ತಾ ಹೋಗ್ತೀರಿ ಏನದು ಉಪಮಾಲಂಕಾರ ಅಂತ. ಆದರೆ ನಾವು ನೋಡ್ತಾ ಹೋಗೋಣ ಅಲಂಕಾರ ಉಪಮಾಲಂಕಾರ ಅಂತ ಗೊತ್ತಾದ್ರು ಇದರ ಲಕ್ಷಣ ಏನಪ್ಪ ಅಂದರೆ ಎರಡು ವಸ್ತುಗಳಿಗೆ ಪರಸ್ಪರವಾಗಿ ಇರುವಂಥ ಹೋಲಿಕೆಯನ್ನು ಹೇಳುವಂಥದ್ದೇ ಉಪಮಾಲಂಕಾರ. ಉಪಮಾಲಂಕಾರ ಅಂದರೆ ಏನಪ್ಪ ಅಂದ್ರೆ ಎರಡು ವಸ್ತುಗಳಿರ್ತಾವಲ್ಲ, ಆ ಎರಡು ವಸ್ತುಗಳಿಗೆ ಪರಸ್ಪರ ಇರುವಂಥ ಹೋಲಿಕೆಯನ್ನು ಹೇಳುವಂಥದ್ದನ್ನು ಉಪಮಾಲಂಕಾರ ಅಂತ ನೋಡ್ತಾ ಹೋಗ್ತೀವಿ. ಹಾಗಾದರೆ ಉಪಮೇಯ ಯಾವುದಾಗ್ತೈತಿ, ಭೀಮ ದುರ್ಯೋಧನರು. ಉಪಮಾನ ಯಾವುದಾಗ್ತೈತಿ, ಮದಗಜ ಆಗ್ತೈತಿ. ವಾಚಕ ಪದ ಅಂತ್ಯ ಆಗ್ತೈತಿ. ಸಮಾನ ಧರ್ಮ ಹೋರಾಡಿದರು ಅಥವಾ ಹೋರಾಟ ಆಕತಿ. ಅಂದರೆ ಉಪಮೇಯವಾದ ಭೀಮ ದುರ್ಯೋಧನರು ಉಪಮಾನವಾದ ಮದಗಜಗಳಿಗೆ ಹೋಲಿಸಲಾಗಿದೆ. ಅಂತ್ಯ ಎಂಬ ವಾಚಕ ಪದವಿದ್ದು ಹೋರಾಟ ಎಂಬ ಸಮಾನ ಧರ್ಮ ಇರುವುದರಿಂದ ಇದನ್ನು ಏನಂತ ಕರಿತಾವಪ್ಪ ಅಂದ್ರೆ ಪೂರ್ಣೋಪಮಾಲಂಕಾರ ಅಂತಂದು ಕರಿತಾವೆ. ಅಂದ್ರೆ ಸರ್ ಇದೇನು ಉಪಮಾಲಂಕಾರ ಹೇಳಕ್ಕೋ ಇಲ್ಲಿ ಪೂರ್ಣೋಪಮಾಲಂಕಾರ ಹೇಳಕೈತಿ ಬರ್ತೇನೆ, ಅಲ್ಲಿಗೆ ಬರ್ತೀನಿ. ಇವು ಒಂದು ಏನಾಗ್ತೈತಿ, ಇದು ಉಪಮಾಲಂಕಾರ ಆಗ್ತೈತಿ. ಹಾಗಾದ್ರೆ ಇಲ್ಲಿ ಪೂರ್ಣ ಉಪಮಾಲಂಕಾರ ಅಂತ ಯಾಕೆ ಬಂತಪ್ಪ ಅಂದ್ರೆ ಈ ಒಂದು ಉಪಮೇಯ, ಉಪಮಾನ, ಉಪಮವಾಚ್ಯ, ಸಮಾನ ಧರ್ಮ, ಸಮನ್ವಯ ಇವುಗಳು ಒಟ್ಟಾರೆ ಕಂಡು ಬಂತಪ್ಪ ಅಂದ್ರೆ ನಾವು ಪೂರ್ಣೋಪಮಾಲಂಕಾರ ಅಂತ ಕಾಣ್ತೀವಿ. ಇವುಗಳಲ್ಲಿ ಒಂದು ಮಿಸ್ ಆದರೂ ಕೂಡ ನಾವು ಅದನ್ನ ಏನಂತ ಕರಿತಾವಪ್ಪ ಅಂದ್ರೆ ಲುಪ್ತೋಪಮಾಲಂಕಾರ ಅಂತ ಕರಿತಾ ಹೋಗ್ತೀವಿ. ಸಮಾನ ಧರ್ಮಗಳು ಯಾವುದಾದ್ರೂ ಇರದಿತ್ತಪ್ಪ ಅಂದ್ರೆ ಅದನ್ನೇನಂತ ಕರಿತಾವಪ್ಪ ಅಂದ್ರೆ ಲುಪ್ತೋಪಮಾಲಂಕಾರ. ಪೂರ್ಣೋಪಮಾಲಂಕಾರ ಅಂತ ಸಿಂಪಲ್ ನೆನಪಿನ ಇಟ್ಟರೆ ಉಪಮೇಯ, ಉಪಮಾನ, ಸಮಾನ ಧರ್ಮ, ಸಮನ್ವಯ ಇವು 4 ಅಂಶಗಳು ಇತ್ತಪ್ಪ ಅಂದ್ರೆ ನೇರವಾಗಿ ಪೂರ್ಣೋಪಮಾಲಂಕಾರ. ಇದರೊಳಗೆ ಒಂದಾದರೂ ಕೆಳಗೆ ಬಿತ್ತ ಮಿಸ್ ಆತಪ್ಪ ಅಂದ್ರೆ ಅದು ಲುಪ್ತೋಪಮಾಲಂಕಾರ ಅಂತ ಅನ್ನೋದು ನೆನಪಿನಾಗ ಇಟ್ಕೊಳ್ರಿ. ಇವತ್ತಿನ ತರಗತಿಯೊಳಗೆ ಎಲ್ಲ ಚರ್ಚೆ ಮಾಡಿದಪ್ಪ ಅಂದ್ರೆ ಶಬ್ದಾಲಂಕಾರ ಮತ್ತು ಅರ್ಥಾಲಂಕಾರಗಳ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆ ಮಾಡ್ತಾ ಹೋದ್ವಿ. ಈ ಒಂದು ತರಗತಿ ಇಷ್ಟಾದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಇಷ್ಟ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.